ಮೇಕೆದಾಟು ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ಮುಖ್ಯಮಂತ್ರಿಗಳು ಅಭಿನಂದನೆ ಮಾಡಿದ್ರು. ಫ್ಲೋರಲ್ಲೇ ಲೋಕಸಭೆಯಲ್ಲೇ ನಮಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಈಗ ನೀರು ಕಬಿನಿಯಲ್ಲೆಲ್ಲ ನೀರು ತುಂಬಿರೋದ್ರಿಂದ ಆಟೋಮೆಟಿಕ್ ಆಗಿ ಫ್ಲೋ ಆಗ್ತೈತೆ. ಸೊ ಅದರಿಂದ ಒಂದು ರೀತಿ ಸರ್ಕಾರ ಪಾರಾಗಿದೆ. ಅಂದ್ರೆ ದೇವರೇ ಕಾವೇರಿ ತಾಯಿನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಸರ್ಕಾರದೇನು ಅದರಲ್ಲಿ ಪಾತ್ರ ಇಲ್ಲ. ಒಟ್ಟಾರೆ ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗಿರಬೇಕು ಅನ್ನೋದು ಅಭಿಪ್ರಾಯ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಒಟ್ಟಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಈ ಬರಗಾಲ ಇರ್ಬೋದು, ಮತ್ತೆ ಟ್ರಿಬ್ಯುನಲ್ ಅಲ್ಲಿ CWMA ಇದರಲ್ಲೂ ಕೂಡ ಸರಿಯಾದಂತ ವಾದ ಮಂಡನೆ ಮಾಡಿಲ್ಲ ಅನ್ನೋದು ಕೂಡ ಇದೆ. ಅದನ್ನು ಕೂಡ ಹೇಳಿದಿರಿ. ಮತ್ತೆ ಈಗ ಮತ್ತೆ ಅಪೀಲ್ ಮಾಡಿದ್ದಾರೆ, ಸರ್ಕಾರ ಮಾಡಿಲ್ಲ, DMK ಮತ್ತೆ ಅಪೀಲ್ ಮಾಡಿದೆ. ಅದರ ಬಗ್ಗೆನೂ ಸರಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ದೀನಿ. ಒಟ್ಟಾರೆ ಸರ್ಕಾರ ಆದ್ರೂ ಬುದ್ಧಿ ಕಲ್ತ್ಕೊಂಡು ಈ ಸಭೆಯ ಧನ್ಯವಾದ ಹೇಳ್ಬೇಕು ಅವ್ರಿಗೆ. ಲೇಟ್ ಆಗಾದ್ರೂ ಬುದ್ಧಿ ಬಂತಲ್ಲ ಅವ್ರಿಗೆ ಅಂತ. ಸಮಸ್ಯೆ ಇದು ನೋಡಿ, ಈಗಾಗಲೇ ಕೆಲವು ಡ್ಯಾಮ್ಗಳಲ್ಲಿ ಮಾತ್ರ ನೀರು ಬರ್ತಾ ಇದೆ. KRSಗೆ ಇನ್ನೂ ಸರಿಯಾಗಿ ನೀರು ಬರ್ತಾ ಇಲ್ಲ. ಮತ್ತೆ ಈ ಮಳೆ ಎಷ್ಟು ದಿನ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆ ದೃಷ್ಟಿಯಿಂದ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳೋದು ನಾವು ತೆಗೆದುಕೊಳ್ತೀವಿ. ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡ್ತೀವಿ. ಅದು ಉಪಯೋಗ ಇಲ್ಲ. ತಮಿಳುನಾಡವರು ಯಾವತ್ತೂ ನಮ್ ಸಪೋರ್ಟ್ ಮಾಡೇ ಇಲ್ಲ.